ಬಿಡದಿ ಪಾದಯಾತ್ರೆಗೆ ಸಜ್ಜಾದ ಬಿಜೆಪಿ ಜೆಡಿಎಸ್ ನಾಯಕರು ರಾಜಕೀಯ ದೃಷ್ಟಿ ಬಿಟ್ಟು ಅಭಿವೃದ್ಧಿ ದೃಷ್ಟಿಯಿಂದ ನೋಡಲಿ. ದೋಸ್ತಿಗಳ ಪಾದಯಾತ್ರೆಗೆ ಡಿಸಿಎಂ ಪರಮೇಶ್ವರ್ ತಿರುಗೇಟು ಕೊಟ್ಟಿದ್ದಾರೆ. ಕುಮಾರಸ್ವಾಮಿ ಅವರೇ ಈ ಹಿಂದೆ ಯೋಜನೆ ಮಾಡಿದ್ದು ಸಿದ್ದರಾಮಯ್ಯ ಅವರು ಸಿಎಂ ಇದ್ದಾಗ ಮುಂದುವರೆಸಿದ್ದಾರೆ. ಈಗ ಡಿಕೆಶಿ ಸ್ವ ಇಚ್ಛೆಯಿಂದ ಜಮೀನು ಕೊಡಿ ಅಂದಿದ್ದಾರೆ ಅಂತ ಡಿಸಿಎಂ ಪರಮೇಶ್ವರ್ ತಿರುಗೇಟು ಕೊಟ್ಟಿದ್ದಾರೆ. ಅವ್ರಿಗೇನು ತಿಳಿದಿದೆಯೋ ಅವರು ಮಾಡ್ತಾರೆ. ಇದು ನಾವು ಅಭಿವೃದ್ಧಿ ದೃಷ್ಟಿಯಿಂದ ಮಾಡೋದಕ್ಕೆ ಹೊರಟಿದ್ದು. ಹಿಂದೆ ಕುಮಾರಸ್ವಾಮಿ ಅವರೇ ಇದನ್ನು ಪ್ರಸ್ತಾಪ ಮಾಡಿದರು, ಆನಂತರ ಅದನ್ನು ಕೈಬಿಟ್ಟಿದ್ರು. ಮತ್ತೆ ತಿರುಗಿ ಒಂದು ಸಿಸ್ಟಮ್ಯಾಟಿಕ್ಕಾಗಿ ಮಾಡಬೇಕು ಅಂತೇಳಿ ಈಗಿನ ಮುಖ್ಯಮಂತ್ರಿಗಳು ಶಿವಕುಮಾರ್ ಅವರು ಈಗ ಅದನ್ನು ತೆಗೆದುಕೊಂಡಿದ್ದಾರೆ. ಮೊದಲನೇ ಹಿಂದೆ ಮಾನ್ಯ ಸಿದ್ದರಾಮಯ್ಯನವರಿದ್ದಾಗಲೇ ಕ್ಯಾಬಿನೆಟಲ್ಲಿ ಅದನ್ನು ಅಪ್ರೂವ್ ಮಾಡಿಸ್ಕೊಂಡಿದ್ರು. ಈಗ ಅದನ್ನು ಇಂಪ್ಲಿಮೆಂಟ್ ಮಾಡೋದಕ್ಕೆ ಪ್ರಯತ್ನ ಮಾಡುವಂಥದ್ದು. ಹಾಗಾಗಿ ಅವರು ಭಾಳ ಸ್ಪಷ್ಟವಾಗಿ ಮುಖ್ಯಮಂತ್ರಿಗಳು ಹೇಳಿರೋದು ನಾವು ಯಾರನ್ನೂ ಒತ್ತಾಯ ಮಾಡೋದಿಲ್ಲ, ವಾಲಂಟಿಯರ್ ಆಗಿ ಕೊಡಿ ಅಂತ ಹೇಳಿ ಕೇಳ್ತಾ ಇದ್ದೀವಿ, ಮನವೊಲಿಸೋದಕ್ಕೆ ಪ್ರಯತ್ನ ಮಾಡ್ತೀವಿ ಅಂಥೇಳಿ ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ. ಇದು ರಾಜಕೀಯ ಮಾಡೋದಕ್ಕೆ ಅವರು ಹೊರಟಿದ್ದಾರೆ. ಬಿಡದಿ ಟೌನ್ಶಿಪ್ ಹೋರಾಟದ ವಿಷಯದಲ್ಲಿ ದೋಸ್ತಿಗಳ ಮಧ್ಯೆ ಬಿರುಕು. ಬಿಜೆಪಿ ಪಾದಯಾತ್ರೆ ಘೋಷಣೆ ಬೆನ್ನಲ್ಲೇ ಜೆಡಿಎಸ್ನಿಂದ ದಿನಾಂಕ ಘೋಷಣೆ ಮಾಡಲಾಗಿದೆ. ಜೆಡಿಎಸ್ ನಾಯಕರ ಜೊತೆ ಚರ್ಚಿಸಿ ದಿನ ನಿಗದಿ ಅಂತ ಬಿವೈ ವಿಜಯೇಂದ್ರ ಹೇಳಿದ್ರು. ಹೋರಾಟದ ಕ್ರೆಡಿಟ್ ಯಾರಿಗೆ ಎಂಬ ವಿಷಯದಲ್ಲಿ ಮೈತ್ರಿಯಲ್ಲೇ ಬಿರುಕು ಮೂಡಿದ್ಯಾ? ಬಿಜೆಪಿ ದಿನ ನಿಗದಿಗೆ ಮುನ್ನವೇ ಜೆಡಿಎಸ್ನಿಂದ ಜುಲೈ 31ಕ್ಕೆ ಪಾದಯಾತ್ರೆ ಅಂತ ಹೇಳಲಾಗಿದೆ. ಅದು ಕೂಡ ನಿಖಿಲ್ ಕುಮಾರಸ್ವಾಮಿ ನೇತೃತ್ವದಲ್ಲಿ ಜೆಡಿಎಸ್ನಿಂದ ಪಾದಯಾತ್ರೆ ಅಂತ ಘೋಷಣೆ ಮಾಡಲಾಗಿದೆ. ಜೆಡಿಎಸ್ ನಾಯಕರ ಜೊತೆ ಚರ್ಚಿಸದೆ ಪಾದಯಾತ್ರೆಗೆ ಘೋಷಣೆಗೆ ಬೇಸರ ವ್ಯಕ್ತವಾಗ್ತಾ ಇದೆ. ಬಿಡದಿ ಟೌನ್ಶಿಪ್ ವಿಷಯವಾಗಿ ಮೊದಲು ಹೋರಾಟ ಆರಂಭಿಸಿದ್ದು ಜೆಡಿಎಸ್. ಬಿಜೆಪಿ ಪಾದಯಾತ್ರೆ ಘೋಷಣೆ ಬೆನ್ನಲ್ಲೇ ಜೆಡಿಎಸ್ನಿಂದ ಪ್ರತ್ಯೇಕ ಪಾದಯಾತ್ರೆ ನಡೆಸಲಾಗ್ತಾ ಇದೆ. ಹೀಗಾಗಿ ದೋಸ್ತಿಗಳ ಮಧ್ಯೆ ಬಿರುಕು ಮೂಡಿದ್ಯಾ ಅನ್ನೋ ಚರ್ಚೆ ಶುರುವಾಗಿದೆ. ಜೆಡಿಎಸ್ ನಾಯಕರ ಜೊತೆ ಚರ್ಚಿಸಿ ಪಾದಯಾತ್ರೆ ಬಗ್ಗೆ ತಿಳಿಸ್ತೀವಿ ಅಂತ ಬಿವೈ ವಿಜಯೇಂದ್ರ ಹೇಳಿದ್ರು. ಆದ್ರೆ ಇದಕ್ಕೂ ಮುನ್ನವೇ ಜೆಡಿಎಸ್ನಿಂದ ದಿನಾಂಕವನ್ನ ಘೋಷಣೆ ಮಾಡಲಾಗಿದೆ. ಹೀಗಾಗಿ ಎಲ್ಲವೂ ಸರಿ ಇಲ್ವಾ? ಈ ಬಿಡದಿ ಟೌನ್ಶಿಪ್ ವಿಚಾರದಲ್ಲಿ ಕ್ರೆಡಿಟ್ಗೆ ಮುಂದಾಗಿದ್ದಾರಾ ಅನ್ನೋ ಚರ್ಚೆ ರಾಜಕೀಯ ವಲಯದಲ್ಲಿ ಶುರುವಾಗಿದೆ. ನಿಖಿಲ್ ಕುಮಾರಸ್ವಾಮಿ ನೇತೃತ್ವದಲ್ಲಿ ಜೆಡಿಎಸ್ನಿಂದ ಪಾದಯಾತ್ರೆ ಅಂತ ಡೇಟ್ ಅನೌನ್ಸ್ ಆಗಿದೆ. ಆದ್ರೆ ಪಾದಯಾತ್ರೆ ಬಗ್ಗೆ ಜೆಡಿಎಸ್ ಜೊತೆ ಚರ್ಚಿಸಿ ಹೇಳ್ತೀವಿ ಅನ್ನೋ ಮಾತನ್ನ ಬಿವೈ ವಿಜಯೇಂದ್ರ ಹೇಳಿದ್ರು. ಹೀಗಾಗಿ ಒಂದಕ್ಕೊಂದು ಲಿಂಕ್ ಆಗದ ಕಾರಣ ಮೈತ್ರಿಯಲ್ಲಿ ಬಿರುಕು ಅನ್ನೋ ಮಾತುಗಳು ಕೇಳಿ ಬರ್ತಾ ಇದೆ. ಬಿಡದಿ ಟೌನ್ಶಿಪ್ ಹೋರಾಟದ ವಿಷಯದಲ್ಲಿ ದೋಸ್ತಿಗಳ ಮಧ್ಯೆ ಬಿರುಕು ಕಾಣಿಸಿಕೊಳ್ತಾ ಹಾಗಾದ್ರೆ ಚರ್ಚಿಸಿ ದಿನಾಂಕ ಹೇಳ್ತೀವಿ ಅನ್ನೋ ಮಾತನ್ನ ಬಿವೈ ವಿಜಯೇಂದ್ರ ತಿಳಿಸಿದ್ರು. ಆದ್ರೆ ಜೆಡಿಎಸ್ನಿಂದ ಈಗಾಗಲೇ ಅಧಿಕೃತವಾಗಿ ದಿನಾಂಕವನ್ನ ಘೋಷಣೆ ಮಾಡಲಾಗಿದೆ. ಅದು ಕೂಡ ನಿಖಿಲ್ ಕುಮಾರಸ್ವಾಮಿ ನೇತೃತ್ವದಲ್ಲಿ 3 ದಿನಗಳ ಕಾಲ ಪಾದಯಾತ್ರೆ ಮಾಡಲಾಗುತ್ತೆ ಅನ್ನೋದನ್ನ ಜೆಡಿಎಸ್ ನಾಯಕರು ತಿಳಿಸಿದ್ದಾರೆ. ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಆನಂದ್ ಬೈದನಮನೆ. ಆನಂದ್, ಮುಂಚೆ ವಿಜೇಂದ್ರ ಹೇಳಿದ್ರು ನಾವು ಚರ್ಚಿಸಿ ದಿನಾಂಕವನ್ನ ಹೇಳ್ತೀವಿ, ಪ್ರೊಟೆಸ್ಟ್ ಮಾಡ್ತೀವಿ ಅಂತ. ಆದ್ರೆ ಇದೀಗ ಜೆಡಿಎಸ್ನಿಂದ ನಿಖಿಲ್ ಕುಮಾರಸ್ವಾಮಿ ನೇತೃತ್ವದಲ್ಲಿ ಪ್ರೊಟೆಸ್ಟ್ ಮಾಡಲಾಗುತ್ತೆ ಅಂತ ನಾಯಕರು ಅಧಿಕೃತವಾಗಿ ಹೇಳಿದ್ದಾರೆ. ಹೀಗಾಗಿ ಒಂದಕ್ಕೊಂದು ಲಿಂಕ್ ಆಗ್ತಾ ಇಲ್ಲ, ಎಲ್ಲವೂ ಸರಿ ಇಲ್ಲ ಅನ್ನೋದು ಮೇಲ್ನೋಟಕ್ಕೆ ಕಾಣಿಸ್ತಾ ಇದೆ.
ಎಸ್, ಒಂದು ಗಂಭೀರವಾಗಿರ್ತಕ್ಕಂಥ ಹೋರಾಟವನ್ನು ರೂಪಿಸುವಂತ ವಿಚಾರದಲ್ಲಿ ಮೈತ್ರಿಕೂಟದಲ್ಲಿ ಒಂದು ಸಮನ್ವಯತೆಯ ಮತ್ತು ನಿರ್ದಿಷ್ಟವಾಗಿರ್ತಕ್ಕಂಥ ಕಾರ್ಯಸೂಚಿಯ ಕೊರತೆ ಬಹಳ ಸ್ಪಷ್ಟವಾಗಿ ಕಂಡು ಬರ್ತಾ ಇದೆ. ನಿನ್ನೆ ನಡೆದಂತ ಪ್ರತಿಭಟನೆಯ ಸಂದರ್ಭದಲ್ಲಿ ಬಿಜೆಪಿ ನಾಯಕರು ಹೋರಾಟವನ್ನ ಮಾಡುವ ಸಂದರ್ಭದಲ್ಲಿ ಈ ಹೋರಾಟವನ್ನ ತೀವ್ರಗೊಳಿಸುವ ಜೊತೆಗೇನೆ ಅದರ ಭಾಗವಾಗಿ ಪಾದಯಾತ್ರೆ ಮಾಡ್ತೇವೆ ಅಂತಕ್ಕಂಥ ಅಧಿಕೃತವಾದಂತ ಘೋಷಣೆ ಮಾಡಿದ್ರು. ಸಹಜವಾಗಿ ಬಿಜೆಪಿ ಈ ಘೋಷಣೆಗೆ ಒಂದು ದೊಡ್ಡ ಮಟ್ಟದ ಒಂದು ಶಕ್ತಿ ಬರುತ್ತೆ ಅಂತಕ್ಕಂಥ ನಿರೀಕ್ಷೆಗಳು ಇತ್ತು ಮತ್ತು ಆ ಕುರಿತು ಚರ್ಚೆಯು ಕೂಡ ಆಗಿತ್ತು. ಆದರೆ ಅದರ ಬೆನ್ನಲ್ಲೇ ಜೆಡಿಎಸ್ ಈಗ ಅಧಿಕೃತವಾಗಿ ದಿನಾಂಕದೊಂದಿಗೆ ಪಾದಯಾತ್ರೆಯನ್ನ ಘೋಷಣೆ ಮಾಡಿದೆ. ಜುಲೈ 30, 31 ಮತ್ತು ಆಗಸ್ಟ್ 1ರಂದು ಅಧಿಕೃತವಾಗಿ ಜೆಡಿಎಸ್ ಪಾದಯಾತ್ರೆಯನ್ನ ಘೋಷಣೆ ಮಾಡಿದೆ. ಆದರೆ ಈ ಒಂದು ಪಾದಯಾತ್ರೆಯಲ್ಲಿ ಮೈತ್ರಿಕೂಟದ ಇನ್ನೊಂದು ಪಕ್ಷವಾಗಿರ್ತಕ್ಕಂಥ ಬಿಜೆಪಿ ಸೇರ್ಪಡೆ ಆಗತ್ತೋ, ಸೇರಿಕೊಂಡು ಹೋರಾಟವನ್ನು ರೂಪಿಸುತ್ತೋ, ಇದು ಬಹಳ ಪ್ರಮುಖವಾಗಿ ಚರ್ಚೆ ಆಗ್ತಾ ಇರ್ತಕ್ಕಂಥ. ಯಾಕಂತಂದ್ರೆ ಒಂದು ಹೋರಾಟವನ್ನ ರೂಪಿಸುವ ಸಂದರ್ಭ, ಯಾಕಂದ್ರೆ ಇಬ್ಬರ ಉದ್ದೇಶವೂ ಕೂಡ ಒಂದೇ, ಟೌನ್ಶಿಪ್ ರದ್ದಾಗಬೇಕು ಮತ್ತು ಯಾವುದೇ ಕಾರಣಕ್ಕೂ ಬಡವರ ಭೂಮಿಯನ್ನ ಅಥವಾ ರೈತರ ಭೂಮಿಯನ್ನ ತೆಗೆದುಕೊಳ್ಳೋದಕ್ಕೆ ವಿರೋಧವನ್ನು ವ್ಯಕ್ತಪಡಿಸ್ತಿರ್ತಕ್ಕಂಥ ಎರಡೂ ಪಕ್ಷಗಳು, ಮಿತ್ರಕೂಟಗಳು ಹೋರಾಟ ರೂಪಿಸುವಂತ ವಿಚಾರದಲ್ಲಿ ಒಂದು ಸಮನ್ವಯತೆ ತೀರ್ಮಾನವನ್ನು ತೆಗೆದುಕೊಳ್ಳುವಲ್ಲಿ ಒಂದಷ್ಟು ಹಿನ್ನಡೆಯನ್ನು ಅನುಭವಿಸಿರ್ತಕ್ಕಂಥ ಮುಂದುವರೆದ ಭಾಗವೇ ಈ ತರದ ಒಂದು ಪ್ರತ್ಯೇಕವಾಗಿರ್ತಕ್ಕಂಥ ಪಾದಯಾತ್ರೆ ಘೋಷಣೆ ಅಂದ್ರೂ ಕೂಡ ತಪ್ಪಾಗ್ಲಾರದು. ಇದ್ರ ಬೆನ್ನಲ್ಲೇ ಈಗ ಬಹಳ ಮುಖ್ಯವಾಗಿ ಬಿಜೆಪಿ ನಾಯಕರು ಕೂಡ ನಾವು ಈ ಹೋರಾಟದಲ್ಲಿ ಭಾಗಿಯಾಗುವ ಸಂಬಂಧಪಟ್ಟಾಗಿ ಯಾವುದೇ ರೀತಿ ಅಧಿಕೃತವಾಗಿರ್ತಕ್ಕಂಥ ತೀರ್ಮಾನವನ್ನ ಇನ್ನು ಕೂಡ ತೆಗೆದುಕೊಂಡಿಲ್ಲ. ಆರ್ ಅಶೋಕ್ ಮತ್ತು ಬಿಜೆಪಿ ಅಧ್ಯಕ್ಷರಾಗಿರ್ತಕ್ಕಂಥ ವಿಜೇಂದ್ರ ಜೊತೆ ಚರ್ಚೆ ಮಾಡಿ ಅಂತಿಮ ನಿರ್ಧಾರ ತೆಗೆದುಕೊಳ್ತೇವೆ, ಹೋರಾಟಕ್ಕೆ ನಮ್ಮ ಬೆಂಬಲ ಇದೆ ಅಂತಕ್ಕಂಥ ಮಾತನ್ನ ಬಿಜೆಪಿ ನಾಯಕರು ಹೇಳಿದ್ದಾರೆ. ಅಂದ್ರೆ ಅಲ್ಲಿಯೂ ಕೂಡ ಸ್ಪಷ್ಟತೆಯನ್ನ ಕೊಡುವಂತ ಪ್ರಯತ್ನವನ್ನ ಬಿಜೆಪಿ ಕಡೆಯಿಂದ ಆಗ್ತಾ ಇಲ್ಲ. ಯಾಕಂತಂದ್ರೆ ಈ ಹೋರಾಟದಲ್ಲಿ ಭಾಗಿಯಾಗುವ ಸ್ವರೂಪದ ಬಗ್ಗೆ ಇನ್ನಷ್ಟೇ ತೀರ್ಮಾನ ಆಗಬೇಕಾಗಿದೆ. ಹಾಗಾಗಿ ಇನ್ನೂ ಕೂಡ ಕ್ಲಾರಿಟಿ ಸಿಗ್ತಾ ಇಲ್ಲ ಒಂದು ಕಡೆ. ಇನ್ನೊಂದು ಕಡೆ ಜೆಡಿಎಸ್ ನಾಯಕರು ಕೂಡ ಆ ಬಗ್ಗೆ ಪ್ರಶ್ನೆ ಮಾಡಿದಾಗ ಅವ್ರು ಹೇಳ್ತಕ್ಕಂಥದ್ದು, ನಾವು ಜೂನ್ 21ಕ್ಕೆ ಈ ಹಿಂದೆ ನಡೆಸಿರ್ತಕ್ಕಂಥ ಪಾದಯಾತ್ರೆ ಮುಂದುವರೆದ ಭಾಗವಾಗಿ ಪಾದಯಾತ್ರೆಯನ್ನ ಮಾಡ್ಲಿಕ್ಕೆ ನಿರ್ಧಾರ ತೆಗೆದುಕೊಂಡಿದ್ದೇವೆ, ಇದರಲ್ಲಿ ಮಿತ್ರಕೂಟಗಳು ಕೂಡ ಭಾಗವಹಿಸುತ್ತವೆ ಅಂತಕ್ಕಂಥ ವಿಶ್ವಾಸದ ಮಾತುಗಳನ್ನ ಜೆಡಿಎಸ್ ನಾಯಕರು ಹೇಳ್ತಾ ಇದ್ದಾರೆ. ಹಾಗಾಗಿ ಒಂದಂತೂ ಇಲ್ಲಿ ಸ್ಪಷ್ಟ ಆಗ್ತಾ ಇದೆ, ಬಿಜೆಪಿ ನಾಯಕರು ಕುಮಾರಸ್ವಾಮಿಯನ್ನ ಸಂಪರ್ಕ ಮಾಡುವ ಪ್ರಯತ್ನ ಮಾಡಿದಾಗ್ಲೂ ಕೂಡ ಸಂಪರ್ಕ ಸಾಧ್ಯವಾಗದೆ ಹೋರಾಟದ ಬಗ್ಗೆ ಅವರಿಗೆ ಒಂದು ಕ್ಲಾರಿಟಿ, ಅಂದ್ರೆ ಪಾದಯಾತ್ರೆ ಬಗ್ಗೆ ಒಂದು ಕ್ಲಾರಿಟಿ ಕೊಡೋಕೆ ಸಾಧ್ಯ ಆಗದೆ ದಿನಾಂಕ ಘೋಷಣೆ ವಿಳಂಬ ಆಯ್ತು ಅಂತಕ್ಕಂಥ ಸಮಜಾಯಿತಿಯನ್ನ ಬಿಜೆಪಿ ಕಚೇರಿಗಳು ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದೆ. ಆದರೆ ಜೆಡಿಎಸ್ ನಾಯಕರು ನಮ್ಮ ಮುಂದುವರೆದ ಹೋರಾಟವನ್ನ ಕೈಗೆತ್ತಿಕೊಂಡು ಈ ಹೋರಾಟ ನಿಖಿಲ್ ಕುಮಾರಸ್ವಾಮಿ ನೇತೃತ್ವದಲ್ಲಿ ಜೆಡಿಎಸ್ ನಡೆಸುತ್ತೆ ಅಂತಕ್ಕಂಥ ಮಾತನ್ನ ಜೆಡಿಎಸ್ ನಾಯಕರು ಹೇಳ್ತಾ ಇದ್ದಾರೆ. ಅಲ್ಲಿಗೆ ನಿನ್ನೆ ಕುಮಾರಸ್ವಾಮಿಯನ್ನು ಸಂಪರ್ಕ ಮಾಡಿ ಈ ಒಂದು ಬಿಜೆಪಿ ಘೋಷಣೆ ಮಾಡಿದ ಪಾದಯಾತ್ರೆ ಬಗ್ಗೆ ತಿಳಿಸುವ ಪ್ರಯತ್ನ ಮಾಡಿದಾಗಲೂ ಕೂಡ ಸಾಧ್ಯ ಆಗದೇ ಇರುವಂತ ಕಾರಣಕ್ಕಾಗಿ ಅಂತಿಮವಾಗಿ ಒಂದು ದಿನಾಂಕ ಘೋಷಣೆಯಲ್ಲಿ ಒಂದಷ್ಟು ವ್ಯತ್ಯಾಸ ಆಗಿರೋದು ನಿಶ್ಚಿತ. ಮತ್ತು ಜೆಡಿಎಸ್ ಇವತ್ತು ಅಧಿಕೃತವಾಗಿ ದಿನಾಂಕವನ್ನು ಘೋಷಣೆ ಮಾಡಿ ಹೋರಾಟವನ್ನು ಕೈಗೆತ್ತಿಕೊಂಡಿದೆ. ಈ ಹೋರಾಟದಲ್ಲಿ ಬಿಜೆಪಿ ನಾಯಕರು ಭಾಗಿಯಾಗ್ತಾರಾ ಇಲ್ಲ ಅಂತಕ್ಕಂಥ ಸಹಜವಾದಂತ ಕುತೂಹಲ ಇದ್ದೇ ಇದೆ. ಯಾಕೆಂತಂದ್ರೆ ಮೂಡಾ ಪ್ರಕರಣದಲ್ಲೂ ಕೂಡ, ಅಂದ್ರೆ ಮೂಡಾ ಹೋರಾಟವನ್ನು ಕೈಗೆತ್ತಿಕೊಂಡಾಗ ಮೈಸೂರಿಗೆ ಪಾದಯಾತ್ರೆ ಹೊರಟಾಗಲೂ ಕೂಡ ಕುಮಾರಸ್ವಾಮಿ ಕಡೆಯಿಂದ ಒಂದಷ್ಟು ಆಕ್ಷೇಪಗಳು ಕೂಡ ಬಂದಿತ್ತು. ದೆಹಲಿಯಲ್ಲಿ ಅವರು ಅದಕ್ಕೆ ಆಕ್ಷೇಪವನ್ನು ಕೂಡ ವ್ಯಕ್ತಪಡಿಸಿದ್ರು. ಅಂತಿಮವಾಗಿ ಬಿಜೆಪಿ ರಾಷ್ಟ್ರೀಯ ನಾಯಕರು ಮಧ್ಯಪ್ರವೇಶ ಮಾಡಿ ಸಮಸ್ಯೆಯನ್ನು ಪರಿಹಾರ ಮಾಡದ ಕಾರಣಕ್ಕಾಗಿ ನಿಖಿಲ್ ಕುಮಾರಸ್ವಾಮಿ ಮತ್ತು ಕುಮಾರಸ್ವಾಮಿ ಎಲ್ಲರೂ ಕೂಡ ಪಾದಯಾತ್ರೆಯಲ್ಲಿ ಭಾಗವಹಿಸಿದ್ರು. ಮೂಡಾ ವಿಚಾರ ದೊಡ್ಡ ಮಟ್ಟದಲ್ಲಿ ಅದರ ವಿರುದ್ಧ ಹೋರಾಟವನ್ನು ಕೈಗೆತ್ತಿಕೊಳ್ಳಿಕ್ಕೆ ಆ ಒಂದು ಪಾದಯಾತ್ರೆ ಕೂಡ ಪೂರಕ ಆಗಿತ್ತು. ಈಗಲೂ ಕೂಡ ಬಿಡದಿ ಟೌನ್ಶಿಪ್ ವಿಚಾರದಲ್ಲಿ ಮಿತ್ರಕೂಟಗಳ ಬಗ್ಗೆ ಸಮನ್ವಯತೆ ಕಾಣದೇ ಇದ್ರೆ ನಿಶ್ಚಯವಾಗಿ ಕೂಡ ನಿರ್ದಿಷ್ಟವಾಗಿರ್ತಕ್ಕಂಥ ಗುರಿಯನ್ನು ತಲುಪಲಿಕ್ಕೆ ಸಾಧ್ಯ ಆಗಲ್ಲ ಅನ್ನುವಂಥ ಚರ್ಚೆಗಳು ಈಗ ಕೇಸರಿ ಪಡಸಾಲೆಯಲ್ಲಿ ಮತ್ತು ಜೆಡಿಎಸ್ ಪಾಳದಲ್ಲಿ ಕೇಳಿ ಬರ್ತಾ ಇರುವಂತದ್ದು. ಥ್ಯಾಂಕ್ ಯು ಆನಂದ್, ನಿಮ್ಮೆಲ್ಲ ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.